ಹಲೋ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ ಟ್ರೆಜರ್ಸ್ ಅಡುಗೆ ಚಾನಲ್ಗೆ ಸ್ವಾಗತ. ಈ ಥರ ಫ್ಲಫಿಯಾಗಿ ಬಿಳಿ ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ನಲ್ಲಿ ಮೈದಾ ಹಿಟ್ಟನ್ನು ಹಾಕಿ ಸ್ವಲ್ಪ ಎಣ್ಣೆ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ತಾ ಹಿಟ್ಟನ್ನು ಕಲಿಸ್ಬೇಕು. ಮೈದಾ ಹಿಟ್ಟು ನಿಮಗೆ ಎಷ್ಟು ಬೇಕು ಅಂತ ಅನಿಸುತ್ತೆ ಅಷ್ಟನ್ನು ತಗೋಬೋದು. ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ತಾ ನೀವು ನಾದ್ತಾ ಇರಬೇಕು, ಅಂದರೆ ಚೆನ್ನಾಗಿ ಹಿಟ್ಟು ಬರುತ್ತೆ. ಲಾಸ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ 1 ರಿಂದ 2 ತಾಸು ನೆನೆಯಕ್ಕೆ ಇಡಬೇಕು. ನಾನು ಇಲ್ಲಿ ಬಿಳಿ ಹೋಳಿಗೆನ 2 ಮೆಥಡ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹೋಳಿಗೆಗೆ ಸ್ಟಫನ್ನು ತುಂಬಲಿಕ್ಕೆ ಏನಾದರೂ ಬೇಕು, ಸೊ ಹಾಗಾಗಿ ಇವಾಗ ಒಂದು ಕಡಾಯಿಯಲ್ಲಿ 1.5 ಕಪ್ ನೀರನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ 1 ಚಮಚ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈ ನೀರು 1 ಕುದಿ ಬಂದ ನಂತರ 1 ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇಲ್ಲಿ 1/2 ಕಪ್ ನೀರಿಗೆ 1 ಕಪ್ ಅಕ್ಕಿ ಹಿಟ್ಟು ಕರೆಕ್ಟ್ ಆಗಿದೆ. ನೀವು ಇದೇ ಪ್ರಪೋರ್ಷನಲ್ಲಿ ಹೆಚ್ಚಿಗೆನ ಮಾಡಬಹುದು. ಈ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟಿಲ್ಲಾರ್ದೆ. ಆಮೇಲೆ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ಇವಾಗ ಗ್ಯಾಸ್ ಅನ್ನ ಆಫ್ ಮಾಡಿ ಮೇಲ್ಗಡೆ ಲಿಡ್ ಅನ್ನ ಕವರ್ ಮಾಡಿ ಒಂದು 5 ರಿಂದ 10 ನಿಮಿಷ ಬಿಡೋಣ. ಇವಾಗ ಒಂದು ಪ್ಲೇಟ್ ನಲ್ಲಿ ಹಾಕಿ ಚೆನ್ನಾಗಿ ನಾದಬೇಕು. ಗಂಟು ಏನಾದರೂ ಇದ್ರೆ, ಚಿಕ್ಕ ಗಂಟಿರುತ್ತೆ, ಅದೇನಾದ್ರೂ ಇದ್ರೆ ಇದರಲ್ಲಿ ಸ್ಮ್ಯಾಶ್ ಆಗ್ಬಿಡತ್ತೆ. ಇದೇನಾದ್ರೂ ಕೈಗೆ ಅಂಟ್ತಾ ಇದ್ರೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಉಂಡೆಗಳನ್ನಾಗಿ ಮಾಡಬೇಕು. ಈ 1 ಕಪ್ ಅಕ್ಕಿ ಹಿಟ್ಟಿನಲ್ಲಿ ನಾನು 6 ಉಂಡೆಗಳನ್ನಾಗಿ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಮಾಡಬೇಕು. ಇದನ್ನು ನಾವು 2 ಅವರ್ಸ್ ಆದ ನಂತರ ಮಾಡಬೇಕು, ಯಾಕಂದರೆ ನಾವು ಹಿಟ್ಟನ್ನು ನೆನೆಸಲಿಕ್ಕೆ ಇಟ್ಟಿದ್ದೀವಲ್ವ. 2 ಅವರ್ಸ್ ಆಗಿಲ್ಲ ಅಂದರೆ ಮಿನಿಮಮ್ 1 ಅವರ್ ಆದ ಇಟ್ಟರೆ ಸಾಕು. ಇವಾಗ ಈ ಮೈದಾ ಹಿಟ್ಟನ್ನು ಚೆನ್ನಾಗಿ ನಾದಿ ಮತ್ತೆ ಉಂಡೆಗಳನ್ನಾಗಿ ಮಾಡಬೇಕು. ಇಲ್ಲಿ ಮೈದಾ ಹಿಟ್ಟಿನ ಸೈಜು ಅಕ್ಕಿ ಹಿಟ್ಟಿನ ಸೈಜ್ಗಿನ್ನ ಕಮ್ಮಿ ಇರಬೇಕು, ಅಂದರೆ ಅರ್ಧದಷ್ಟು ಇರಬೇಕು. ನೋಡಿ, ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಚಿಕ್ಕ ಉಂಡೆ ಇದೆ. ಇವಾಗ ಇದನ್ನ ಫ್ಲಾಟ್ ಆಗಿ ತಟ್ಬಿಟ್ಟು ಇದರ ಒಳಗಡೆ ಅಕ್ಕಿ ಹಿಟ್ಟಿನ ಉಂಡೆಯನ್ನ ಇಟ್ಬಿಟ್ಟು ಮೇಲ್ಗಡೆ ಮೈದಾ ಹಿಟ್ಟಿನಿಂದ ಕವರ್ ಮಾಡಿ ಸೀಲ್ ಮಾಡಬೇಕು. ನಾವು ಹೇಗೆ ಎಲ್ಲ ಒಬ್ಬಟ್ಟನ್ನ ಮಾಡ್ತೇವೆ ಅದೇ ಪ್ರೊಸೆಸ್. ಇದೇ ರೀತಿಯಾಗಿ ನಮ್ಗೆ ಎಷ್ಟು ಉಂಡೆಗಳನ್ನು ಬೇಕೋ ಅಷ್ಟು ಉಂಡೆಗಳನ್ನ ನಾವು ಮಾಡಿ ಇಟ್ಕೋಬೇಕು. ಈ ಅಕ್ಕಿ ಹಿಟ್ಟಿನಲ್ಲಿ 6 ಉಂಡೆಗಳಾಗಿದೆ. ಇವಾಗ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಫಸ್ಟ್ ಮೆಥಡ್ ಅಲ್ಲಿ ನಾನು ಮಣೆನ ತಗೊಂಡಿದ್ದೀನಿ. ಅದ್ರ ಮೇಲ್ಗಡೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ಈ ಉಂಡೆಗೂ ಕೂಡ ಸ್ವಲ್ಪ ಹಿಟ್ಟನ್ನ ಹಚ್ಚಿ ಚಪಾತಿ ಹಿಟ್ಟಿನ ಹಾಗೆ ಲಟ್ಟಿಸ್ಬೇಕು. ನಾವು ಚಪಾತಿ ಹಿಟ್ಟನ್ನ ಹೆಂಗ್ ಲಟ್ಟಿಸ್ತೇವಲ್ಲ ಆ ತರ. ಆದ್ರೆ ಎಜ್ಜಿನಲ್ಲಿ ಮಾತ್ರ ನಾವು ಲಟ್ಟಿಸ್ತಾನೆ ಇರಬೇಕು, ಇಲ್ಲ ಅಂದ್ರೆ ಫ್ಲಫಿ ಆಗಿ ಬರಲ್ಲ. ನೋಡಿ, ಈ ತರ ಎಜ್ಜಿಗೆ ನೀವು ಲಟ್ಟಿಸ್ತಾ ಬಂದ್ರೆ ಅದು ಚೆನ್ನಾಗಿ ರೌಂಡ್ ಶೇಪ್ ಆಗಿ ಬರುತ್ತೆ. ನಾನು ಇಲ್ಲಿ ತೆಳ್ಳಗೆ ಲಟ್ಟಿಸಿದ್ದೇನೆ. ನಿಮ್ಗೆ ಬೇಕಂದ್ರೆ ಸ್ವಲ್ಪ ಮೀಡಿಯಂ ಸೈಜನ್ನ ಇಟ್ಕೋಬಹುದು. ಇವಾಗ ತವಾ ಮೇಲೆ ಸ್ವಲ್ಪ ಎಣ್ಣೆಯನ್ನ ಹಚ್ಚಿ ಈ ಹೋಳಿಗೆಯನ್ನ ಹಾಕ್ಬೇಕು. ಇವಾಗ ಒಂದು ಸೈಡ್ನಲ್ಲಿ ಬಬಲ್ಸ್ ಬರ್ತಾ ಇದೆ. ಇವಾಗ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಮತ್ತೆ ಹೊಳಸಿ ಹಾಕಬೇಕು. ಈ ಸೈಡಲ್ಲೂ ಕೂಡ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಬೇಯಿಸಬೇಕು. ನೋಡಿ, ಈ ಥರ ಫ್ಲಫಿಯಾಗಿ ಬರುತ್ತೆ. ನೀವು ಚೆನ್ನಾಗಿ ಲಟ್ಟಿಸಿದ್ರೆ ಮಾತ್ರ. ಅದಕ್ಕೆ ಯಾವಾಗಲೂ ಲಟ್ಟಿಸುವಾಗ ಎಡ್ಜಿಗೆ ಲಟ್ಟಿಸ್ಬೇಕು. ಇವಾಗ 2 ಸೈಡಿನಲ್ಲಿ ಚಪಾತಿ ಹಾಗೆ ಬೇಯಿಸಿದರೆ ಆಯಿತು. ಈ ಹೋಳಿಗೆ ರೆಡಿಯಾಗಿದೆ. ಸೆಕೆಂಡ್ ಮೆಥಡ್ನ ನೋಡ್ಕೊಂಬರೋಣ ಬನ್ನಿ. ಇದರಲ್ಲಿ ಒಂದು ಬಟರ್ ಪೇಪರ್ನ ತಗೊಂಡಿದ್ದೀನಿ. ಅದರ ಮೇಲ್ಗಡೆ ಎಣ್ಣೆಯನ್ನು ಹಚ್ಚಬೇಕು. ಈ ಹಿಟ್ಟಿನ ಉಂಡೆಗೂ ಕೂಡ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಚಪಾತಿ ಹಾಗೆ ಲಟ್ಟಿಸಬೇಕು. ಅದೇ ರೀತಿ ಎಡ್ಜಲ್ಲಿ ಲಟ್ಟಿಸ್ತಾ ಬಂದರೆ ಫ್ಲಫಿಯಾಗಿ ಬರುತ್ತೆ. ಈ 2 ಮೆಥಡು ಕೂಡ ತುಂಬ ಈಸಿ ಆಗಿದೆ. ಹಾಗೆ ಟೇಸ್ಟಲ್ಲೂ ಕೂಡ ಏನೂ ಚೇಂಜ್ ಆಗಲ್ಲ. ನಿಮಗೆ ಎಣ್ಣೆ ಕ್ವಾಂಟಿಟಿನ ಕಮ್ಮಿ ಮಾಡಬೇಕು ಅಂತ ಅನಿಸಿದ್ರೆ ನೀವು ಸೆಕೆಂಡ್ ಮೆಥಡ್ನ ಸ್ಕಿಪ್ ಮಾಡಿ ಫಸ್ಟ್ ಮೆಥಡ್ನ ಮಾಡ್ಬೋದು. ಇವಾಗ ಬಿಸಿ ತವದ ಮೇಲೆ ಎಣ್ಣೆಯನ್ನು ಹಚ್ಚಿ ಈ ಹೋಳಿಗೆಯನ್ನು ಹಾಕಬೇಕು. ಒಂದು ಸೈಡ್ ಬಬಲ್ಸ್ ಬಂದಾಗ ಎಣ್ಣೆಯನ್ನು ಹಚ್ಚಿ ಮತ್ತೆ ಹೊಳಸಿ ಹಾಕಬೇಕು. ಹೀಗೆ 2 ಸೈಡಿನಲ್ಲಿ ಎಣ್ಣೆಯನ್ನು ಹಚ್ಚಿ ಚಪಾತಿ ಹಾಗೆ ಬೇಯಿಸಿದರೆ ಹೋಳಿಗೆ ರೆಡಿ ಆಗುತ್ತೆ. ಇವಾಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ನಮ್ಮನೆಯಲ್ಲಿ ವಾರದಲ್ಲಿ 3 ರಿಂದ 4 ಸಲ ನಾವು ಶಿಕರ್ಣಿನ ಮಾಡ್ತೀವಿ. ಹಾಗಾಗಿ ಅದರ ಕಾಂಬಿನೇಷನ್ ಆಗಿ ಪೂರಿ, ಚಪಾತಿ ಮತ್ತೆ ಹೋಳಿಗೆನ ಮಾಡ್ತೀವಿ. ಹಾಗಾಗಿ ಈ ಬಿಳಿ ಹೋಳಿಗೆ ಜೊತೆಗೆ ಶಿಕರ್ಣಿ ಒಂದು ಒಳ್ಳೆ ಕಾಂಬಿನೇಷನ್. ನಿಮಗೆಲ್ಲ ಈ ಬಿಳಿ ಹೋಳಿಗೆ ಟಿಪ್ಸ್ ಮತ್ತು ರೆಸಿಪಿ ಇಷ್ಟವಾದವಲ್ಲಿ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.